BA 4ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅಧ್ಯಾಯ 11 ಕಾಲಕ್ಕೆ ಗೀತೆ ಎನ್ನುವಂತಹ ಮೂಲವಾಗಿ ಇದನ್ನು ಫಾಬ್ಲೋ ನೆರೂಡ ಅವರು ಬರೆದಿದ್ದಾರೆ. ಕನ್ನಡಕ್ಕೆ ಇದನ್ನು ಜನ ತೇಜಸ್ವಿ ಅವರು ಅನುವಾದವನ್ನು ಮಾಡಿದ್ದಾರೆ. ಈಗಾಗಲೇ ಎರಡೂ ಕೃತಿಕಾರರ ಕೃತಿ ಪರಿಚಯವನ್ನು ಮತ್ತು ಅವರ ಜೀವನದ ಕುರಿತು ಒಂದಿಷ್ಟು ಮಾಹಿತಿಯನ್ನು, ಅವರ ವಿದ್ಯಾಭ್ಯಾಸದ ಕುರಿತು ಅಂದರೆ ಕೃತಿಕರ್ತೆ ಪರಿಚಯವನ್ನು ಡಿಸ್ಕಷನ್ ಮಾಡಲಾಗಿದ್ದು ಮತ್ತು ಅವರ ಕಾಲದ ಗೀತೆ ಅನ್ನುವಂಥ ಕವನದ ಟಿಪ್ಪಣಿ ಭಾಗವನ್ನು ಸಹ ನೋಡಲಾಗಿದೆ. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಚರ್ಚೆ ಮಾಡಿಕೊಂಡಿರುವಂಥ ಭಾಗ ಪ್ರಬಂಧ ರೂಪದ ಪ್ರಶ್ನೋತ್ತರಗಳು. ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನ ಪರೀಕ್ಷೆಯಲ್ಲಿ 10 ಅಂಕಕ್ಕೆ ಅಥವಾ 5 ಅಂಕಕ್ಕೆ ಕೇಳಬಹುದು. ಅದಕ್ಕಾಗಿ ವಿಡಿಯೋನ ಕೊನೆ ತನಕ ನೋಡಿ. ಇದೇ ರೀತಿಯ ಡಿಗ್ರಿ ವಿಡಿಯೋಗಳು ಎಲ್ಲ ಚಾನಲಲ್ಲಿ ಸಿಗುತ್ತೆ. ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಪ್ರಶ್ನೆ ನಂಬರ್ 1, ಕಾಲಕ್ಕೆ ಗೀತೆ ಕವನದ ಸ್ವಾರಸ್ಯವನ್ನು ನಿರೂಪಿಸಿ. ಅಥವಾ ಪ್ರಶ್ನೆ ನಂಬರ್ 2, ಕಾಲಕ್ಕೆ ಗೀತೆ ಕವನದ ಕಾಲದ ಚಲನೆ, ನಿರಂತರತೆ ಮತ್ತು ಅದರ ಅನಂತರದ ಯಾನವನ್ನು ಹಿಡಿಯಲು ಪ್ರಯತ್ನಿಸುತ್ತದೆ, ಹೇಗೆ ವಿವೇಚಿಸಿ. ಅಥವಾ ಪ್ರಶ್ನೆ ನಂಬರ್ 3, ಕಾಲ ನಿಧಾನವಾಗಿ ಗಂಡು ಹೆಣ್ಣುಗಳಿಬ್ಬರ ಮೈಚಲುವನ್ನು ಹಂತ ಹಂತವಾಗಿ ಅಳಿಸುವುದನ್ನು ಪ್ರಸ್ತುತ ಕವನ ವಿವರಿಸುವುದು, ಹೇಗೆ ವಿಶ್ಲೇಷಿಸಿ. ಅಥವಾ ಪ್ರಶ್ನೆ ನಂಬರ್ 4, ಕಾಲಕ್ಕೆ ಗೀತೆ ಕವನ ಕಾಲವನ್ನು ಮೀರುವ ಗೆಲ್ಲುವ ಪ್ರೀತಿಯ ಬಗ್ಗೆ ಹೇಳುತ್ತದೆ, ಈ ಮಾತನ್ನು ಸಮರ್ಥಿಸಿ. ಈ 4 ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂತಹ ಉತ್ತರವನ್ನು ನೋಡೋದಾದರೆ, ಉತ್ತರ ಕಾಲಕ್ಕೆ ಗೀತೆ ತೇಜಸ್ವಿಯವರ ಅನುವಾದಿಸಿದ ಪಾಬ್ಲೋ ನೆರೂಡನ ಒಂದು ಪ್ರಸಿದ್ಧ ಕವನ. ಕಾಲದ ಸ್ವರೂಪವನ್ನು ವಿವರಿಸುತ್ತಲೇ ಪ್ರೀತಿ ಎನ್ನುವುದು ಆ ಕಾಲವನ್ನು ಮೀರುವ ಗೆಲ್ಲುವ ಒಂದು ವಿಶಿಷ್ಟ ಶಕ್ತಿ ಎಂಬುದನ್ನು ತುಂಬ ಸ್ವಾರಸ್ಯಪೂರ್ಣವಾಗಿ ಪ್ರತಿಪಾದಿಸುವುದು ಈ ಕವನದ ಮೂಲ ತಿರುಳು ಆಶಯ. ಈ ಕುರಿತು ತನ್ನ ನಿಲುವನ್ನು ಪ್ರಿಯಕರ ತನ್ನ ಪ್ರಿಯತಮೆಗೆ ಹೇಳುವ ರೀತಿಯಲ್ಲಿ ಈ ಕವನವಿದೆ. ಕಾಲವೆನ್ನುವುದು ಸದಾಕಾಲ ನಮ್ಮ ಜೊತೆಯಲ್ಲಿದ್ದು ಬೆಳೆಯುತ್ತಲೇ ನಮ್ಮ ಮೇಲೆ ಪ್ರಭಾವ ಬೀರುತ್ತಿರುತ್ತದೆ. ನಮ್ಮ ದೇಹದಲ್ಲಿ ನಮ್ಮ ಮನಸ್ಸು ಬೆಳೆಯುತ್ತಿದ್ದಂತೆ ಈ ಕಾಲ ಸಹಿತ ನಮ್ಮ ದೇಹದ ಕಣ ಕಣದೊಳಗೆ ಬೆಳೆಯುತ್ತಿರುತ್ತದೆ. ತುಸುವು ಹಿಂಜರಿಯದೆ ಕಾಲಕ್ಕೆ ಕನಿಕರವೆನ್ನುವುದಿಲ್ಲ. ಅಷ್ಟೇ ಅಲ್ಲ, ಕಾಲ ಮುಗಿದದ್ದು ನಮಗೆ ತಿಳಿಯುವುದಿಲ್ಲ. ಏಕೆಂದರೆ ಕಾಲ ಮುಗಿಯಿತೆಂದು ಅದು ಗಂಟೆ ಹೊಡೆಯುವುದಿಲ್ಲ. ನಮ್ಮೊಳಗೆ ನಿಂತ ನೀರಿನ ಆಳ ನಿಂತಲ್ಲೇ ಹೆಚ್ಚುತ್ತಾ ಹೋಗುವಂತೆ ಕಾಲ ಕ್ಷಣ ಕ್ಷಣವು ನಮ್ಮ ಮೈ ತುಂಬ ಹೆಜ್ಜೆ ನೀಡುತ್ತಾ ಬೆಳೆಯುತ್ತದೆ. ಒಲೆಯ ಕಟ್ಟಿಗೆಯಂತೆ ಉರಿಯುವ ನಮ್ಮ ಕಣ್ಣುಗಳ ಬದಿಯಲ್ಲಿ ತೆಳುವಾದ ಒಣ ಹುಲ್ಲಿನಂತಹ ಗರೆಸೊಕ್ಕು ಎಳೆ 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 ನದಿಯಂತೆ ನಮ್ಮ ಕೆನ್ನೆಯ ಮೇಲೆ ಚಲಿಸುತ್ತದೆ. ರಸ ತುಂಬಿದ ನಮ್ಮ ತುಟಿಯ ಮೇಲೆ ಪುಟ್ಟದೊಂದು ಒಣಕಲು ತಾರೆ ಮೂಡುತ್ತದೆ. ಕಾಲ ಆರೋಹಿಸುತ್ತಾ ಅಥವಾ ಬೆಳೆಯುತ್ತಾ ಹೋಗುತ್ತದೆ. ನಮ್ಮ ಕರಿ ಕೂದಲ ಕಾಡಿನ ನಡುವೆ ಅಥವಾ ನಮ್ಮ ತಲೆಯ ಕರಿ ಕೂದಲಿನ ನಡುವೆ ಬಿಳಿ ಕೂದಲುಗಳು ದಾರಿ ಮಾಡುತ್ತದೆ. ಆದರೆ ಪ್ರೀತಿ ಎನ್ನುವುದಕ್ಕೆ ಈ ಕಾಲದ ಮಿತಿಯಿಲ್ಲ. ಕಾಲ ಸದಾ ಬೆಳೆಯುತ್ತಲಿದ್ದರೂ ಸಹಿತ ಅದರ ಜೊತೆಗೆ ಪ್ರೀತಿಯೂ ಮುಪ್ಪಾಗುವುದಿಲ್ಲ. ಪ್ರಿಯತಮೆಯ ಒಡಲ ಗಮನ ಪ್ರಿಯತಮನ ಎದೆಯಲ್ಲಿ ಬೆಂಕಿಯಂತೆ ಬದುಕಿಯೇ ಇರುತ್ತದೆ. ಆಗ ಪ್ರಿಯತಮ ಪ್ರಿಯತಮೆಯರಿಬ್ಬರು ಅಥವಾ ಗಂಡು ಹೆಣ್ಣುಗಳಿಬ್ಬರು ಮೈನಿವಿರ ಅಂದರೆ ರೋಮಾಂಚನದ ಸಂಭ್ರಮದಲ್ಲಿ ಬೆಳೆಯುತ್ತಾರೆ. ಹಾಗೆಯೇ ಮುಪ್ಪಿನೆಡೆಗೆ ಸರಿಯಾಗುತ್ತಾರೆ. ಆದರೆ ಅವರ ಪ್ರೀತಿ ಮಾತ್ರ ಬೆಂಕಿಯಂತೆ ಸದಾ ಜೀವಂತವಾಗಿಯೇ ಇರುತ್ತದೆ. ಕಾಲವನ್ನು ಮೀರಿ ಗೆದ್ದು ನಿಲ್ಲುತ್ತದೆ. ಪ್ರಿಯತಮೆಯ ಮುಖದಲ್ಲಿ ಮನೆ ಮಾಡಿರುವ ಸುಕ್ಕು ಪ್ರಿಯತಮನ ಮುಖದಲ್ಲಿ ಕೂಡ ಮೂಡುತ್ತದೆ. ಆದರೆ ಅವರ ಪ್ರೀತಿಗೆ ಈ ಸುಕ್ಕು ತಗುಲುವುದಿಲ್ಲ. ಪ್ರಿಯತಮನ ಕಣ್ಣುಗಳು ತನ್ನ ಪ್ರೀತಿಯ ಹುಡುಗಿಯ ಚೆಲುವಿನ ಉಜ್ವಲ ಉರಿಯಲ್ಲಿ ಸುಟ್ಟು ಹೋಗುತ್ತವೆ. ಆದರೆ ಆ ಪ್ರೀತಿಯ ಹುಡುಗಿಯ ಈಗವನಿಗೆ ಕಣ್ಣಾಗುತ್ತಾಳೆ. ಇದು ಕಾಲವನ್ನು ಮೀರಿ ಗೆದ್ದು ನಿಲ್ಲುವ ಪ್ರೀತಿಗೆ ಸಂಕೇತ. ಎಡಬಿಡದ ಚುಂಬನದ ದಾಳಿಯಿಂದ ತನ್ನ ಪ್ರೀತಿಯ ಹುಡುಗಿಯ ಮೊಲೆಗಳನ್ನು ದನಿಸಿಬಿಟ್ಟನೋ ಏನೋ ಎಂಬ ಶಂಕೆ ಪ್ರಿಯತಮನಿಗೆ. ಆದರೆ ಅವಳ ಚೆಲುವನ್ನು ಅವಳೇ ತುಂಬಿದ ತನ್ನ ಕವಿತೆಯಲ್ಲಿ ಶಾಶ್ವತಗೊಳಿಸುವನೆಂಬ ಸಮಾಧಾನವನ್ನು ತಾಳುತ್ತಾನೆ. ತಮ್ಮಿಬ್ಬರ ಒಂದುತನದಲ್ಲಿ ಒಲವು ಅರಳುವ ಬಗೆ ಅವನಿಗೆ ಸಂತಸ ತರುತ್ತದೆ. ಗೋಧಿಯ ತೆನೆಗಳಂತೆ ತೊನೆಯುವ ತಾವಿಬ್ಬರು ನೆಲದೊಳಗೆ ಮಣ್ಣಾಗಿ ಒಂದಾಗುವ ಸಾಧ್ಯತೆಯೂ ಅವರಿಗೆ ಮುದವನ್ನು ತಂದುಕೊಡುತ್ತದೆ. ಹೀಗೆ ಈ ಕವನ ಕಾಲವನ್ನು ಮೀರುವ ಗೆಲ್ಲುವ ಪ್ರೀತಿಯ ಬಗ್ಗೆ ಹೇಳುತ್ತದೆ. ಕಾಲವನ್ನು ಒಪ್ಪಿಕೊಂಡು ಅದನ್ನು ಮೀರುವ ಬಗೆ ಇಲ್ಲಿದೆ.
ಈ ಕವನ ಗಂಡು ಹೆಣ್ಣುಗಳಿಬ್ಬರ ಮೈ ಚೆಲುವನ್ನು ಕಾಲ ನಿಧಾನವಾಗಿ ಹಂತ ಹಂತವಾಗಿ ಅಳಿಸುವುದನ್ನು ವಿವರಿಸುತ್ತದೆ. ಪ್ರೀತಿಯ ಅನಂತತೆಯನ್ನು ಸಾರುತ್ತದೆ. ದೇಹಕ್ಕೆ ಮುಪ್ಪು ಬರಬಹುದು, ಆದರೆ ಪ್ರೀತಿಗೆ ಮುಪ್ಪಿಲ್ಲ. ಅದಕ್ಕೆ ಕಾಲವನ್ನು ಮೀರಿ ಗೆಲ್ಲುವ ಶಕ್ತಿ ಇದೆ ಎಂಬುದನ್ನು ಸಾರುತ್ತದೆ. ಉತ್ಕಟತೆ ಈ ಕವನದ ಜೀವಾಳವಾಗಿದೆ. ಇಂದ್ರಿಯ ಅನುಭವಗಳನ್ನು ಪ್ರತಿಮೆಗಳಾಗಿ ರೂಪಿಸುವ ಬಗೆ, ಮೈಚಲುವು ಮತ್ತು ಪ್ರಕೃತಿಯನ್ನು ಮೆಳವಿಸುವ ವಿಧಾನ ಮತ್ತು ಸಹಜವಾದ ದಿಟ್ಟತನಗಳನ್ನು ನೆರೋಡನಲ್ಲಿ ವಿಶೇಷವಾಗಿ ಕಾಣುತ್ತೇವೆ ಎಂಬುದು ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಆ 4 ಪ್ರಶ್ನೆಗಳಿಗೆ ಪ್ರಬಂಧ ರೂಪದ ಪ್ರಶ್ನೋತ್ತರಗಳಾಗಿತ್ತು ಅಂತ ಹೇಳ್ತಾ ಮುಂದುವರಿದು ಇದೇ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ 1 ಅಂಕದ ಪ್ರಶ್ನೋತ್ತರಗಳನ್ನ ಡಿಸ್ಕಷನ್ ಮಾಡೋಣ ಬನ್ನಿ. 1 ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳಲ್ಲಿ ಪ್ರಶ್ನೆ ನಂಬರ್ 1, ಕಾಲಕ್ಕೆ ಗೀತೆ ಕವನದ ಅನುವಾದಕಿ ಯಾರು? ಉತ್ತರ ನ ತೇಜಸ್ರೇ. ಪ್ರಶ್ನೆ ನಂಬರ್ 2, ಕಾಲಕ್ಕೆ ಗೀತೆ ಯಾವ ಕವನದ ಅನುವಾದ? ಉತ್ತರ ಫಾಬ್ಲೋ ನೆರೂಡನ ಓಡ್ ಟು ಟೈಮ್ ಕವನದ ಅನುವಾದ. ಪ್ರಶ್ನೆ ನಂಬರ್ 3, ಕಾಲಕ್ಕೆ ಗೀತೆ ಕವನದ ತಿರುಳೇನು? ಉತ್ತರ ಕಾಲದ ಸ್ವರೂಪವನ್ನು ಒಪ್ಪಿಕೊಳ್ಳುತ್ತಲೇ ಆ ಕಾಲವನ್ನು ಮೀರಿ ಗೆಲ್ಲುವ ಪ್ರೀತಿಯ ಅನಂತತೆಯನ್ನು ಪ್ರತಿಪಾದಿಸುವುದು ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 4, ದೇಹದಲ್ಲಿ ಬೆಳೆಯುವುದೇನು? ಉತ್ತರ ಮನಸ್ಸು ಮತ್ತು ಕಾಲ. ಪ್ರಶ್ನೆ ನಂಬರ್ 5, ಗೆರೆ ಸುಕ್ಕು ಯಾವುದರ ಸಂಕೇತ? ಉತ್ತರ ಮುಪ್ಪಿನ ಸಂಕೇತ. ಪ್ರಶ್ನೆ ನಂಬರ್ 6, ಗೆರೆ ಸುಕ್ಕನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ ತೆಳುವಾದ ಒಣಹುಲ್ಲಿಗೆ ಹೋಲಿಸಲಾಗಿದೆ. ಪ್ರಶ್ನೆ ನಂಬರ್ 7, ರಸ ತುಂಬಿದ ತುಟಿಯ ಮೇಲೆ ಮೂಡುವುದೇನು? ಉತ್ತರ ಪುಟ್ಟದೊಂದು ಒಣಕಲು ತಾರೆ. ಪ್ರಶ್ನೆ ನಂಬರ್ 8, ಹುಡುಗಿಯ ಚಲುವಿನ ಉಜ್ವಲ ಉರಿಯಲ್ಲಿ ಏನು ಸುಟ್ಟು ಹೋಗಿದೆ? ಉತ್ತರ ಪ್ರಿಯತಮನ ಕಣ್ಣುಗಳು ಸುಟ್ಟು ಹೋಗಿವೆ. ಪ್ರಶ್ನೆ ನಂಬರ್ 9, ನಾವು ಯಾವ ಸಂಭ್ರಮದಲ್ಲಿ ಬದುಕುತ್ತೇವೆ? ಉತ್ತರ ಮೈ ನವಿರಿನ ಸಂಭ್ರಮದಲ್ಲಿ ಬದುಕುತ್ತೇವೆ. ಪ್ರಶ್ನೆ ನಂಬರ್ 10, ನಾವು ಯಾವುದರೆಡೆಗೆ ಸರಿಯುತ್ತೇವೆ? ಉತ್ತರ ಮುಪ್ಪಿನೆಡೆಗೆ ಸರಿಯುತ್ತೇವೆ. ಪ್ರಶ್ನೆ ನಂಬರ್ 11, ಕಾಲವನ್ನು ಗೆಲ್ಲುವ ಶಕ್ತಿ ಯಾವುದು? ಉತ್ತರ ಪ್ರೀತಿ ಎಂಬುದು ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಮತ್ತು ಟಿಪ್ಪಣಿ ಭಾಗಗಳು ಆಗಿದ್ವು ಅಂತ ಹೇಳ್ತಾ, ಇದೇ ರೀತಿಯ ಮುಂದಿನ ಕ್ಲಾಸ್ನಲ್ಲಿ ಮುಂದಿನ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳು ತಪ್ಪದೆ ಚಾನಲಲ್ಲಿ ಚರ್ಚೆ ಆಗಿರುತ್ತವೆ ಅಂತ ಹೇಳ್ತಾ, ಇದಕ್ಕಾಗಿ ನಮ್ಮ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇದೇ ರೀತಿಯ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಯಾವ ರೀತಿಯ ಕ್ಲಾಸಸ್ಗಳು ಬೇಕು ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ಗೆ ವಿರಾಮವನ್ನು ಕೋರ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ